ಅಂತೆ ಶ್ರೀಮಾತೆ ಹೇಳ್ತಾರೆ, ಮಂತ್ರ ಎಂದರೆ ಭಗವಂತನ ನಾಮ. ಈ ಭಗವನಾಮವನ್ನ ಜಪ ಮಾಡುತ್ತಾ ಮಾಡುತ್ತಾ ಮನನ ಮಾಡುತ್ತಾ ಮಾಡುತ್ತಾ ನಾವು ಭವಸಾಗರವನ್ನ ದಾಟಬಹುದು. ಮನನ ತ್ರಾಯತಿ ಇತಿ ಮಂತ್ರ. ಅಂದ್ರೆ ಮಂತ್ರದ ಅರ್ಥವನ್ನು ಶ್ರೀಮಾತೆ ವಿವರಿಸ್ತಾ ಇದ್ದಾರೆ. ಶ್ರೀಮಾತೆ ಹೇಳ್ತಾರೆ, ಮಂತ್ರ ಅಂದ್ರೆ ಭಗವಂತನ ನಾಮ. ಈ ಭಗವನ್ ನಾಮವನ್ನ ಜಪ ಮಾಡ್ತಾ ಮಾಡ್ತಾ ಹೋದ್ರೆ, ಮನನ ಮಾಡ್ತಾ ಹೋದ್ರೆ ನಾವು ಭವಸಾಗರವನ್ನು ದಾಟಬಹುದು. ಇದೇ ನಮ್ಮ ಭವಸಾಗರ. ಮನನ ತ್ರಾಯತೆ ಇತಿ ಮಂತ್ರ ಅಂದ್ರೆ ಮನನ ಮಾಡುವುದರ ಮೂಲಕ ಯಾವುದು ಸಂಸಾರ ಸಾಗರವನ್ನ ದಾಟಿಸಿ ಬಿಡುತ್ತದೆಯೋ ಅದೇ ಮಂತ್ರ ಅಂತ. ಯಾವುದನ್ನ ಮತ್ತೆ ಮತ್ತೆ ಜಪವನ್ನು ಮಾಡುವುದರಿಂದ ನಾವು ಈ ಭವಸಾಗರವನ್ನು ದಾಟಿಸಲಿಕ್ಕೆ ಯಾವುದು ಸಹಾಯ ಮಾಡುತ್ತೆ ಅದೇ ಮಂತ್ರ ಅಂತ ಹೇಳ್ತಾ ಇದ್ದಾರೆ. ಮಂತ್ರ ದೀಕ್ಷೆ ಎಂದರೆ ಈ ಮಂತ್ರವನ್ನ ಗುರುವಿನಿಂದ ಪಡೆದು ಅದನ್ನ ನಿಯತವಾಗಿ ಜಪ ಮಾಡಿಕೊಂಡು ಬರುವಂತೆ ವ್ರತ ಧಾರಣೆ ಮಾಡುವುದು. ಮಂತ್ರ ದೀಕ್ಷೆ ಅಂತಂದ್ರೆ ನಾವು ಮಂತ್ರವನ್ನ ಗುರುವಿನಿಂದ ಪಡಿಬೇಕು, ಅದನ್ನ ನಿಯತವಾಗಿ ಅಂದ್ರೆ ಬೆಳಗ್ಗೆ ಸಂಜೆ ಜಪವನ್ನು ಮಾಡ್ಕೊಂಡು ಬರುವಂಥದ್ದು ಒಂದು ಅದು ವ್ರತ. ಆ ವ್ರತವನ್ನ ಧಾರಣೆ ಮಾಡುವಂಥದ್ದೇ ಮಂತ್ರ ದೀಕ್ಷೆ ಅಂತ ಹೇಳ್ತಾರೆ. ಶಿಷ್ಯನಾದವನು ಗುರುವಿನಿಂದ ಮಂತ್ರವನ್ನ ಪಡೆದು ಅದನ್ನ ಪ್ರತಿದಿನ ನಿಯಮದಿಂದ ಜಪ ಮಾಡುವುದಾಗಿ ದೀಕ್ಷಾಬದ್ಧನಾಗುತ್ತಾನೆ. ಯಾವಾಗ ಗುರು ತನ್ನ ಶಿಷ್ಯನಿಗೆ ಮಂತ್ರ ಉಪದೇಶ ಮಾಡ್ತಾನೋ ಅಲ್ಲಿಂದ ದೀಕ್ಷಾಬದ್ಧ ಆಗ್ತಾನೆ. ಅಂದ್ರೆ ಟೋಟಲ್ ಎಲ್ಲ ಜವಾಬ್ದಾರಿಯನ್ನು ಗುರು ತಗೊಂತಾನೆ. ಅವನು ಏನೇ ಬರಲಿ, ಇವನು ಜಾಸ್ತಿ ಜಪ ಮಾಡಿದ್ರೆ ಪುಣ್ಯ ಗುರುಗೂ ಸ್ವಲ್ಪ ಹೋಗುತ್ತೆ, ಇವನು ಪಾಪ ಮಾಡಿದ್ರೆ ಆ ಪಾಪ ಎಲ್ಲ ಗುರುವಿಗೆ ಹೋಗುತ್ತೆ. ಹಾಗಾಗಿ ನಾವು ಜಪವನ್ನು ತಪ್ಪದೇ ಮಾಡಬೇಕು. ಆ ಮಂತ್ರವನ್ನ ಸಮರ್ಥನಾದ ಗುರುವಿನಿಂದ ಪಡಿಬೇಕು. ಸುಮ್ಮನೆ ಕೆಲವರು ಪಡಿತಿರ್ತಾರೆ, ಸುಮ್ಮನೆ ಯಾರು ಸಿಗ್ತಾರೆ ಗುರು ಯಾರು ಪಡಿತಿರ್ತಾರೆ. ಅದೇ ಸಮರ್ಥನ ಗುರುವಿನಿಂದ ನಾವು ಮಂತ್ರವನ್ನ ಪಡೆಯಬೇಕು. ಮಂತ್ರವನ್ನ ಉಪದೇಶಿಸಿದವನನ್ನ ದೀಕ್ಷಾಗುರು ಎಂದು ಕರೆಯುತ್ತಾರೆ. ಮಂತ್ರವನ್ನು ಉಪದೇಶ ಮಾಡುವಂತನ್ನ ದೀಕ್ಷಾಗುರು ಅಂತ ಕರಿತೀವಿ. ಈ ರಾಮಕೃಷ್ಣ ಮಠದಲ್ಲಿ ಅಧ್ಯಕ್ಷರು ಕೊಡ್ತಾರೆ ಮತ್ತು ಉಪಾಧ್ಯಕ್ಷರು ಕೊಡ್ತಾರೆ. ಮುಂಚೆ ನಮಗೆಲ್ಲ ಕೊಟ್ಟರು ಉಪಾಧ್ಯಕ್ಷರು ಇದ್ರು, ಸ್ವಾಮಿ ಗೋದ್ಮಾಜಿ. ಈಗ ಅವರು ಅಧ್ಯಕ್ಷರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಸ್ವಾಮಿ ಮುಕ್ತಿನಾಂಜಿಯವರು ಕೊಡ್ತಾರಂತ, ಮೈಸೂರು ರಾಮಕೃಷ್ಣ ಅಧ್ಯಕ್ಷ. ಈಗ ಅವ್ರಿಗೆ ಈಗ ಕೊಡ್ತಾ ಇದ್ದಾರೆ. ಅವ್ರಿಗೆ 98 ಇಯರ್ಸ್, 98 ವರ್ಷ ಗುರುಗಳು. ಅವ್ರು ನೋಡ್ಬೇಕು ಎಷ್ಟು ಉತ್ಸಾಹ ಸ್ವಾಮೀಜಿ ಹತ್ರ. ಇವು ನೆಕ್ಸ್ಟ್ 6-7ಕ್ಕೆ ಬೆಳಗಾಂ ಬರ್ತಾರೆ ಸ್ವಾಮೀಜಿಯವರು. ಸ್ವಾಮಿ ಗೋದ್ಮಾಜಿಯವರು ದೀಕ್ಷೆನ ಕೊಡ್ತಾರೆ. ಯಾರು ಮಂತ್ರವನ್ನು ಉಪದೇಶ ಮಾಡ್ತಾರೋ ಶಿಷ್ಯನಿಗೆ ಅವನು ದೀಕ್ಷಾ ಗುರು ಅಂತ ಅವನನ್ನ ಕರೀತಾರೆ. ಈ ದೀಕ್ಷಾ ಗುರುವಿನಿಂದ ಪಡೆದಂತ ಮಂತ್ರವನ್ನ ಶಿಷ್ಯನಾದಂಥವನು ನಿರಂತರವಾಗಿ ಜಪಿಸ್ತಾ ಹೋಗ್ಬೇಕು. ಮಂತ್ರ ಸಿದ್ಧಿಯಾಗುವವರೆಗೆ ಎಂದರೆ ಆ ಮಂತ್ರ ಯಾವ ದೇವರ ಹೆಸರನ್ನ ಒಳಗೊಂಡಿದೆಯೋ ಆ ದೇವರ ಸಾಕ್ಷಾತ್ಕಾರವಾಗುವವರೆಗೆ ಜಪಿಸುತ್ತಾ ಬರಬೇಕು. ಆ ಮಂತ್ರಕ್ಕೆ ಎಷ್ಟು ಶಕ್ತಿ ಇರುತ್ತೆ ಅಂದ್ರೆ ಅದನ್ನ ಜಪಿಸುವ ಸಾಧಕನನ್ನ ಅದು ದೇವರೆಡೆಗೆ ಕರೆದೊಯ್ತದಂತೆ. ಆದರೆ ಆ ಮಂತ್ರ ಹೀಗೆ ಸಾಧಕನನ್ನ ಕರೆದೊಯ್ಯಬೇಕಾದರೆ ಅವನಿಗೆ ಅದರಲ್ಲಿ ಅಪರಿಮಿತವಾದ ಶ್ರದ್ಧೆ ಇರಬೇಕು. ಇಂತಹ ಸಮರ್ಥ ಸಾಧಕರು ತುಂಬಾ ವಿರಳ. ಅದಕ್ಕೆ ಕಬೀರ್ದಾಸ್ ಹೇಳ್ತಾರೆ, ಕೈಯಲ್ಲಿ ಜಪ ಮಾಡ್ತಿರ್ತಿರುತ್ತೆ, ಮನಸ್ಸು ಬೀದಿ ತಿರ್ಗಕ್ಕೆ ಹೋಗಿರುತ್ತೆ. ತುಂಬಾ ಜನ ತಿರುಗಿಸ್ತಾ ಇರ್ತಾರೆ ಜಪ ಮಾಡಿ, ಮನಸ್ಸು ಎಲ್ಲೆಲ್ಲೋ ಹೋಗಿರುತ್ತೆ. ಅದಕ್ಕೆ ಕಬೀರ್ದಾಸ್ ಹೇಳ್ತಾರೆ, ಕೈಯಲ್ಲಿ ಜಪ ಮಾಡಿ ತಿರುಗ್ತಾ ಇರುತ್ತೆ, ಮನಸ್ಸು ಬೀದಿ ತಿರ್ಗಕ್ಕೆ ಹೋಗಿರುತ್ತೆ ಅಂತ. ಅದಕ್ಕೆ ನಾವು ಜಪವನ್ನ ಶ್ರದ್ಧೆಯಿಂದ ಮಾಡಿದ್ರೆ ಖಂಡಿತವಾಗೂ ಫಲ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಆ ಮಂತ್ರ ಹೀಗೆ ಸಾಧಕನನ್ನ ಕರೆದೊಯ್ಯಬೇಕಾದ್ರೆ ಅವನಿಗೆ ಅದರಲ್ಲಿ ಅಪರಿಮಿತ ಶ್ರದ್ಧೆ ಇರಬೇಕು. ಇಂತಹ ಸಮರ್ಥ ಸಾಧಕ ತುಂಬಾ ವಿರಳ, ಅಪರೂಪ ಸಿಗೋದು. ಎಲ್ಲೋ ಅಲ್ಲೊಬ್ಬ ಇಲ್ಲೊಬ್ಬ ಸಿಗ್ತಾರೆ. ಎಲ್ಲರಲ್ಲೂ ಈ ಬಗ್ಗೆ ದೃಢವಾದ ಶ್ರದ್ಧೆ ಉತ್ಸಾಹ ಇರಬೇಕೆಂದು ನಿರೀಕ್ಷಿಸುವಂತಿಲ್ಲ. ಆದ್ದರಿಂದ ಇವರಿಗೆ ಕೇವಲ ಮಂತ್ರ ದೀಕ್ಷೆಯೊಂದೇ ಸಾಕಾಗುವುದಿಲ್ಲ, ಇನ್ನಷ್ಟು ಬೋಧನೆ ಬೇಕಾಗುತ್ತದೆ. ಏಕೆಂದರೆ ಇವರಿಗೆ ಹೆಜ್ಜೆ ಹೆಜ್ಜೆಗೂ ಸಂಶಯಗಳು ಹುಟ್ಟಿಕೊಳ್ಳುತ್ತವೆ.